ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಹೊಸದಾಗಿ ಚಾನಲನ್ನು ಆರಂಭಿಸಿದ್ದೇನೆ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಪದೇ ಪದೇ ಜೀವನದಲ್ಲಿ ಸೋತಿದ್ದೀರಾ? ಹಾಗಾದರೆ ಒಮ್ಮೆ ಈ ವಿಡಿಯೋ ನೋಡಿ. ಜೀವನ ಎನ್ನುವುದು ದೇವರು ಕೊಟ್ಟ ವರ. ಯಾರೂ ತಮ್ಮನ್ನು ತಾವು ಕೀಳಾಗಿ ತಿಳಿದುಕೊಳ್ಳಬೇಡಿ. ಕುಡಿಯಲು ಯೋಗ್ಯವಲ್ಲದ ಕಲುಷಿತ ನೀರು ಬೆಂಕಿಯನ್ನು ನಂದಿಸಲು ಸಹಾಯ ಮಾಡುತ್ತದೆ. ಕುಡಿಯಲು ಯೋಗ್ಯವಲ್ಲದ ಬಚ್ಚಲ ನೀರು ಗಿಡಮರಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಆ ಮರ ಬೆಳೆದು ಇತರರಿಗೆ ನೆರಳು, ಹಣ್ಣು, ಹೂವನ್ನು ನೀಡುತ್ತದೆ. ಯಾವ ಮನುಷ್ಯ ಬಂಡೆಗಲ್ಲನ್ನು ಕೆತ್ತಿ ಕೆತ್ತಿ ಸುಂದರವಾದ ವಿಗ್ರಹ ಮಾಡುತ್ತಾನೋ ಆತ ತನ್ನ ಜೀವನವನ್ನು ಸುಂದರವಾಗಿಸುವಲ್ಲಿ ಸೋತು ಬಿಡುತ್ತಾನೆ ಎಂದರೆ ಆಶ್ಚರ್ಯವಾಗುವಂಥ ವಿಷಯವೇ ಸರಿ. ದೇವರು ಮನುಷ್ಯನಿಗೆ ಕಷ್ಟಗಳನ್ನು ನೀಡುವುದು ದುಃಖಪಡುವುದಕ್ಕಲ್ಲ, ಬದಲಾಗಿ ಆತ ಸುಖವನ್ನು ನೀಡಿದಾಗ ಅದರ ಆನಂದವನ್ನು ಅನುಭವಿಸಬೇಕು ಎಂದು. ಯಾವ ವ್ಯಕ್ತಿ ತುಂಬ ಕಷ್ಟ, ನಷ್ಟ, ನೋವು, ದುಃಖಗಳನ್ನು ಅನುಭವಿಸುತ್ತಾನೋ ಅವನಿಗೆ ಸುಖ ಬಂದಾಗ ಅಗಾಧ ಸಂತೋಷವಾಗುತ್ತದೆ. ಕತ್ತಲೆಯ ಕಾಡಿನಿಂದ ಬೆಳಕು ಎಂಬ ನಾಡಿಗೆ ಬಂದಂತಾಗುತ್ತದೆ. ಕೆಲವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಅಂತ ಬೇಜಾರು ಪಟ್ಟುಕೊಳ್ಳಬೇಡಿ. ಯಾಕೆಂದರೆ ಅವರಿಗೆ ನಿಮ್ಮಲ್ಲಿರುವ ಅಗಾಧ ಶಕ್ತಿ ಅವರಿಗೆ ಗೊತ್ತೇ ಇರುವುದಿಲ್ಲ. ಆದರೆ ನೀವು ಗೆದ್ದಾಗ ಅವರು ನಿಮ್ಮನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ನಿಮ್ಮ ಗೆಲುವನ್ನು ನೋಡಿ ಆನಂದ ಪಡುವ ಜನರಿಗಿಂತ ಹೆಚ್ಚಾಗಿ ನಿಮ್ಮ ಗೆಲುವನ್ನು ನೋಡಿ ಅಸೂಯೆ ಪಡುವ ಜನರೇ ಹೆಚ್ಚು. ಆದ್ದರಿಂದ ನಿನ್ನ ಜೀವನ ನಿನ್ನದು. ನಿನಗೋಸ್ಕರ ಬದುಕು, ನಿನ್ನ ಮನೆಯವರಿಗೋಸ್ಕರ ಬದುಕು. ನೀನು ಸೋತಾಗ ನಿನ್ನನ್ನು ನೋಡಿ ಆಡಿಕೊಳ್ಳುವ ಜನ ಗೆದ್ದಾಗ ಬೆರಗಾಗುತ್ತಾರೆ, ನಿನ್ನ ಅನುಯಾಯಿಯಾಗುತ್ತಾರೆ, ನಿನ್ನನ್ನು ಹಿಂಬಾಲಿಸುತ್ತಾರೆ. ಪ್ರಪಂಚದಲ್ಲಿ ಸಾವಿರಾರು ಸಮಸ್ಯೆಗಳಿವೆ, ಹಾಗೆ ಪರಿಹಾರವೂ ಅಲ್ಲಿಯೇ ಇರುತ್ತದೆ. ಪರಿಹಾರವಿಲ್ಲದ ಸಮಸ್ಯೆ ಯಾವುದೂ ಇರುವುದಿಲ್ಲ. ಸ್ಥೈರ್ಯದಿಂದ ಮುನ್ನುಗ್ಗಿದರೆ ಪರಿಹಾರ ತಾನಾಗಿಯೇ ಸಿಗುತ್ತದೆ. ಹೀಗಿರುವಾಗ ನೀನೇಕೆ ಹೆದರಬೇಕು? ಜೀವನದಲ್ಲಿ ಬರುವುದೆಲ್ಲವನ್ನೂ ಎದುರಿಸಿ ಆತ್ಮವಿಶ್ವಾಸದಿಂದ, ಆತ್ಮಸ್ಥೈರ್ಯದಿಂದ ಸಾಧಿಸುವೆನೆಂಬ ಛಲದಿಂದ ಮುನ್ನುಗ್ಗಬೇಕು. ಇದರಿಂದ ನಾವು ಗೆಲುವಿನತ್ತ ಸಾಗಲು ಸಾಧ್ಯವಾಗುತ್ತದೆ.